ಈ ದಿನ ನಮ್ಮ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸ್ಗೆ 4 ಓಪನ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನು ಮಾಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೇನೆ. ಲೈನಿಂಗ್ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ನಿಮ್ಗೆ ಮೆಜರ್ಮೆಂಟ್ಸ್ ಎಲ್ಲ ಒಂದ್ಸಲ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಫಸ್ಟ್ ಬಂದಿದ್ದೇನೆ ಚೆಸ್ಟ್ ಮೆಜರ್ಮೆಂಟ್, ಫ್ರಂಟ್ ಬ್ಯಾಕ್ ಎರಡು ಸೇರಿ ಇರ್ತದೆ 36 ಇಂಚು. ಬ್ಲೌಸ್ ಲೆಂತ್ 14.5. ನೆಕ್ ವಿಡ್ತ್ ಟಾಪ್ ಸೈಡ್ ಅಲ್ಲಿ ಬಂದಿದ್ದೇನೆ 3.5 ಇಂಚು. ಶೋಲ್ಡರ್ 3.5 ಇಂಚು. ಆರ್ಮಲ್ ಡೌನ್ 6 ಇಂಚು. ಆರ್ಮಲ್ ವಿಡ್ತ್ 3.5 ಇಂಚು. ಮತ್ತೆ ಬೋಟ್ ನೆಕ್ಗೋಸ್ಕರ ಡೌನ್ ಬಂದಿದ್ದೇನೆ ಮೇಲ್ಗಡೆಯಿಂದ 2.5 ಇಂಚ್ ಅನ್ನೋದು ಮಾಡಿಕೊಂಡು ಈಗ ಶೋಲ್ಡರ್ ಮಾರ್ಕ್ ಅದನ್ನು ಕರೆಕ್ಟಾಗಿ ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೊಬಿಟ್ಟು ಈಗ ಅದನ್ನು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಸೈಡ್ಗೆ ಎತ್ತು ಮಾಡ್ಕೊಂಡಿದ್ದೀನಿ. ಈಗ ನಾನು ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ ಕಾಂಟ್ರಾಸ್ಟ್ ಕಲರ್ ಅಲ್ಲಿ. ಅದಕ್ಕೋಸ್ಕರ 1 ಇಂಚ್ ವಿಡ್ತ್ ಫ್ಯಾಬ್ರಿಕ್ ಅನ್ನೋದು ತಗೊಂಡಿದ್ದೀನಿ. ಅದ್ರ ಮಧ್ಯಕ್ಕೆ ಪೈಪಿಂಗ್ ಥ್ರೆಡ್ ಅನ್ನೋದು ಮಾಡ್ಕೊಂಡು ಆ ಥ್ರೆಡ್ ಪಕ್ಕದಲ್ಲಿ ನಾವು ಸ್ಟಿಚ್ ಹಾಕಿದ್ವಿ ಅಂದ್ರೆ ನಮ್ಗೆ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಅನ್ನೋದು ಆಗ್ಬಿಡ್ತದೆ. ನಿಮ್ಗೆ ಎಷ್ಟು ಉದ್ದ ಬೇಕನ್ನೋದು ನೋಡ್ಕೊಂಡು ಅಷ್ಟು ಉದ್ದ ಅನ್ನೋದು ರೆಡಿ ಮಾಡ್ಕೊರಿ. ಈಗ ಲೈನಿಂಗ್ ಅನ್ನೋದು ತಗೊಂಡಿದ್ದೇನೆ. ಈಗ ಬಾಟಮ್ ಸೈಡ್ ಅಲ್ಲಿ ನಾನು ಈ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತಾ ಇದ್ದೀನಿ. ಇಲ್ಲಿ ನಮ್ಗೆ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದಾನ ಕರೆಕ್ಟ್ ಆಗಿ 1/2 ಇಂಚ್ ಇರ್ತದೆ. ಆ ಲೆವೆಲ್ ನೋಡ್ಕೊಂಡು ನಾವು ಫುಲ್ ಆಗಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ. ಈಗ ಬಾಡಿ ಅನ್ನೋದು ತಗೊಂಡಿದ್ದೇನೆ. ಅದ್ರ ಮೇಲೆ ಈಗ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಿದೀವಿ ನೋಡಿ. ಲೈನಿಂಗ್ ಅನ್ನೋದು ಮಡಕಿ ನಾನು ಇವಾಗ ಆ ಪೈಪಿಂಗ್ ಮಧ್ಯಕ್ಕೆ ಬರೋ ತರ ಮಡ್ಕೊಂಡು ಈಗ ನಾನು ಬಾಡಿ ಅಂಡ್ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತಾ ಇದ್ದೀನಿ. ಈಗ ಪೈಪಿಂಗ್ ಅಟ್ಯಾಚಿಂಗ್ ಮಾಡಕ್ ಸ್ಟಿಚ್ ಹಾಕಿದಿಲ್ವಾ, ಸೇಮ್ ಆ ಸ್ಟಿಚ್ ಮೇಲೆ ಸ್ಟಿಚ್ ಬರೋ ತರ ನೋಡ್ಕೊಂಡು ಫುಲ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ. ಈಗ ಅದನ್ನು ಲೈನಿಂಗ್ ಇನ್ಸೈಡ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಬಿಟ್ಟು ಈಗ ಪೈಪಿಂಗ್ ಪಕ್ಕದಲ್ಲಿ ನಾನು ಎಡ್ಜ್ ಕಿನಾರಿ ಅನ್ನೋದು ಮಾಡ್ಕೊಂತಾ ಇದ್ದೀನಿ. ಇದು ಮಾಡ್ಕೊಂಡ ಟೈಮಲ್ಲಿ ನಮಗೆ ಪೈಪಿಂಗ್ ಒಂದೇ ಲೆವೆಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನೀವು ಇದನ್ನು ಕಿನಾರಿ ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ಆಯ್ತಲ್ವಾ. ಈಗ ಮಧ್ಯದಲ್ಲಿ ಒಂದು ಡಮ್ಮಿ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಲೈನಿಂಗ್ ಅಂಡ್ ಬಾಡಿ ಎರಡು ಸೇರಿಸ್ಬಿಟ್ಟು ಈಗ ಸೈಡ್ ಮಾಡ್ಕೊಂಡಿದ್ದೇನೆ. ಈಗ ನಾನು ಒಂದು ಪೇಪರ್ ಅನ್ನೋದು ತಗೊಂಡಿದ್ದೇನೆ. ಅದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡು ನಮ್ಗೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಇವರು ಲೆಂತ್ ಮೆಜರ್ಮೆಂಟ್ ಅನ್ನೋದು ಇರ್ತದಲ್ವಾ, ಆ ಮೆಜರ್ಮೆಂಟ್ ಗೆ ಎಷ್ಟು ಮೆಜರ್ಮೆಂಟ್ ಬಂದ್ರೆ ಕರೆಕ್ಟ್ ಆಗಿ ಸರ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಂಡು ಪ್ಯಾಟರ್ನ್ ಅನ್ನೋದು ಕಟ್ ಮಾಡ್ಕೊರಿ. ಈಗ ನಾನು ಮಿಡ್ಲಿಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡು ಮೇಲ್ಗಡೆ ಅಟ್ಯಾಚಿಂಗ್ ಮಾರ್ಜಿನ್ ಬಿಟ್ಬಿಟ್ಟು ಈಗ ಆಲ್ರೆಡಿ ಡಿವೈಡ್ 3 ಇಂಚಿಗೆ ಮತ್ತೆ 3 ಇಂಚಿಗೆ ಓಕೆ ಟೋಟಲ್ ಈಗ 3 ಇಂಚಿಗೆ ಸೆಂಟರ್ ಬರೋ ಪ್ಯಾಟರ್ನ್ ಅನ್ನು ರೆಡಿ ಮಾಡ್ಕೊಂಡು ಸೈಡ್ ಕನ್ನೋದು ಮಾಡ್ಕೊರೆ. ಈಗ ಪೇಪರ್ ಕ್ಯಾನ್ವಾಸ್ ಅನ್ನ ತಗೊಂಡಿದ್ದೇನೆ. ಹಾಗೆ ಅದ್ರ ಮೇಲೆ ಲೈನಿಂಗ್ ಒಂದ್ ಮಾಡಕ್ಬಿಟ್ಟು ಅದ್ರ ಮೇಲೆ ಈ ಬಾಡಿ ಪೀಸ್ ಅನ್ನೋದು ಮಾಡಕ್ಬಿಟ್ಟು ಕರೆಕ್ಟ್ ಆಗಿ ನಮ್ಗೆ ಪೇಪರ್ ಕ್ಯಾನ್ವಾಸ್ ಹಾಗೆ ಲೈನಿಂಗ್ ಅಂಡ್ ಬಾಡಿ ಈ ಮೂರೂನು ಒಂದೇ ಸಲ ಅಟ್ಯಾಚಿಂಗ್ ಆಗೋ ತರ ಮಾಡ್ಕೊಂಡು ಕರೆಕ್ಟ್ ಆಗಿ ಈಗ ಏನ್ ನಾವು ಪ್ಯಾಟರ್ನ್ ರೆಡಿ ಮಾಡಿದಿರೋ ಕರೆಕ್ಟ್ ಆಗಿ ಆ 3 ಇಂಚ್ ಒಳಗಡೆ ಡಿವೈಡ್ ಆಗೋ ತರ ಕರೆಕ್ಟ್ ಆಗಿ ಮಾಡ್ಕೊಂಡು ಕರೆಕ್ಟ್ ಆಗಿ ನಮ್ಗೆ ಗ್ಯಾಪ್ ಬಂದಿದೆ 1/2 ಇಂಚ್ ಇರಬೇಕು. ಆ ರೀತಿ ಗ್ಯಾಪ್ ಮೈಂಟೈನ್ ಮಾಡ್ಕೊಂಡು ಫುಲ್ ರೌಂಡ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ. ಕರೆಕ್ಟ್ ಆಗಿ ನಾವು ರೌಂಡ್ ಕಟ್ ಮಾಡ್ಕೊಂಡಿರ್ತಾವ ಕರೆಕ್ಟ್ ಆಗಿ ಆ ಪ್ಯಾಟರ್ನ್ ಲೆವೆಲ್ಗೆ ಹಂಗೆ ಡೈರೆಕ್ಟ್ ಆಗಿ ಆ ಪ್ಯಾಟರ್ನ್ ಪಕ್ಕದಲ್ಲಿ ಸ್ಟಿಚ್ ಬರೋ ತರ ನೋಡ್ಕೊಂಡು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈ 4 ಓಪನ್ ಬರ್ತದಲ್ವಾ, ಈ 4 ಓಪು ಸೇಮ್ ಮೆಥಡ್ ಅಲ್ಲೇ ಎಲ್ಲಾನು 4 ಮಾಡ್ಕೋರಿ. ಯಾಕಂದ್ರೆ ಇಲ್ಲಿ ವಿಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ಒಂದು ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ಮಧ್ಯಕ್ಕೆ ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ಈಗ ರೌಂಡ್ ಫುಲ್ ಫ್ಯಾಬ್ರಿಕ್ ಇರ್ತದಲ್ವ ಬಟ್ಟೆ ಅದನ್ನ ನೀಟಾಗಿ ಕಟ್ ಮಾಡಿ ತೆಗೆದು ಬಿಡಿ. ಓಕೆ 4 ಪೀಸ್ ಹಾಗೆ ಮಾಡಿದೇನ. ಈಗ 1/8 ಫುಲ್ ರೌಂಡು ನ್ಯಾಚಸ್ ಅನ್ನೋದು ಈ 4 ಓಪನ್ಗಳಿಗೂ ಕರೆಕ್ಟಾಗಿ ಆ ರೀತಿ ಅನ್ನೋದು ಮಾಡ್ಕೊಬಿಡಿ. ಈಗ ನ್ಯಾಚಸ್ ಆದಮೇಲೆ ಟರ್ನ್ ಮಾಡ್ಕೊಂಡಿದ್ದಾನ. ಈಗ ಈ ಪೇಪರ್ ಕ್ಯಾನ್ವಾಸ್ ಒಂದರಿಂದ ಒಂದಕ್ಕೂ 1/2 ಇಂಚ್ ಗ್ಯಾಪ್ ಅನ್ನೋದಿರುತ್ತಲ್ವ ಕರೆಕ್ಟಾಗಿ ಆ ಗ್ಯಾಪ್ಗೆ 1/4 ಇಂಚ್ ಸೆಂಟರ್ ಗ್ಯಾಪ್ ಮಾಡ್ಕೊಂಡು ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಓನ್ಲಿ ಲೈನಿಂಗ್ ಅಂಡ್ ಪೇಪರ್ ಕ್ಯಾನ್ವಾಸ್ ಮಾತ್ರ ಕಟ್ ಮಾಡ್ಕೊರಿ. ಈಗ ಅದನ್ನ ಇನ್ಸೈಡ್ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡ್ಕೊಂಡಿದ್ದಾನೆ. ಆ ರೌಂಡ್ ಪೀಸ್ಗಳನ್ನೆಲ್ಲ ಫುಲ್ಲು ಈಗ ಆ ರೌಂಡ್ಗೆ ನಾನು ಎಡ್ಜ್ ಕಿನಾರಿ ಅನ್ನೋದು ಮಾಡ್ಕೊತಾ ಇದ್ದೇನೆ. ಈ ಕಿನಾರಿ ಮಾಡ್ಕೊಂಡಂತ ಟೈಮಲ್ಲಿ ನಮ್ಗೆ ಯಾವುದೇ ಕಾರಣಕ್ಕೂ ಲೈನಿಂಗ್ ಪೀಸು ಮೇಲ್ಗಡೆ ಕಾಣಿಸ್ಬಾರ್ದು. ಆ ರೀತಿ ನೋಡ್ಕೊಂಡು ಸ್ವಲ್ಪ ನಿಧಾನ ಆಗುತ್ತೆ ಇದು ಕೆಲಸ. ಈ ಕೆಲಸ ನಿಧಾನ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನೀಟಾಗಿ ಅನ್ನೋದು ಮಾಡ್ಕೋಬೇಡಿ. 4 ಓಲ್ ಶೇಪ್ಗಳನ್ನು ಈ 4 ರೌಂಡ್ ಶೇಪ್ಗಳನ್ನು ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಇನ್ಸೈಡ್ ನಮ್ಗೆ ಎಕ್ಸ್ಟ್ರಾ ಪೇಪರ್ ಕ್ಯಾನ್ವಾಸ್ ಲೈನಿಂಗ್ ಅನ್ನೋದು ಇರ್ತದಲ್ವ ಅದನ್ನ ನೀಟಾಗಿ ಒಂದು ಲೆವೆಲ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬಿಡಿ. ಇಲ್ಲಿ ನಿಮ್ಗೆ ಬೇಕಾದ್ರೆ ಇದು ಓವರ್ಲಕ್ ಮಾಡ್ಕೊಂಡ್ಬಿಟ್ಟು ಫಿನಿಶ್ ಮಾಡ್ತೀನಿ ಅಂದ್ರೆ ಮಾಡ್ಕೊರಿ, ಇಲ್ಲ ಈ ರೀತಿ ಕಟ್ ಮಾಡಿಬಿಟ್ಟು ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚ್ ಹಾಕೊಂತೀನಿ ಅಂದ್ರೂ ಈ ರೀತಿ ಅನ್ನೋದು ಮಾಡ್ಕೊರಿ. ಈಗ ಇದು ಲೈನಿಂಗ್ ಪೇಪರ್ ಕ್ಯಾನ್ವಾಸ್ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡು ಒಂದು ಸೈಡ್ ಸ್ಟಿಚ್ ಅನ್ನೋದು ಹಾಕೋಬಿಡೋಲ್ಲ, ಇನ್ನೊಂದು ಸೈಡ್ ಸೇಮ್ ಇದೇ ರೀತಿ ಸ್ಟಿಚ್ ಅನ್ನೋದು ಹಾಕೋಬಿಡಿ.
ಈಗ ಸ್ಟಿಚ್ ಅನ್ನೋದು ಆಯ್ತಲ್ವ, ಬಾಟಮ್ ಸೈಡ್ ಸ್ವಲ್ಪ ಫೋಲ್ಡಿಂಗ್ ಅನ್ನೋದು ಮಾಡಿಬಿಟ್ಟು ನಾವು ಇದಕ್ಕೆ ಮುಂಚೆ ಪೈಪಿಂಗ್ ಪಕ್ಕದಲ್ಲಿ ಒಂದು ಎಡ್ಜ್ ಕಿನ್ನರಿ ಹಾಕಿದಿಲ್ವ, ಆ ಕಿನ್ನರಿ ಮೇಲೆ ಈ ಸ್ಟಿಚ್ ಬರೋ ತರ ನೋಡ್ಕೊಂಡು ಫಿನಿಶ್ ಅನ್ನೋದು ಮಾಡ್ಕೊಬಿಡಿ. ಈಗ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡಿದಲ್ವ ಆ ಪೇಪರ್ ಕ್ಯಾನ್ವಾಸ್, ಆ ಪೀಸು ಮತ್ತೆ ಲೈನಿಂಗ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಇನ್ನೊಂದು ಸೈಡನ್ನು ಸೇಮ್ ಅದೇ ರೀತಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಅಟ್ಯಾಚ್ ಆದಮೇಲೆ ನಮಗೆ ನೆಕ್ ಮೇಲೆ ಎಕ್ಸ್ಟ್ರಾ ಇರೋ ಲೈನಿಂಗ್ ಕಟ್ ಮಾಡಿಬಿಟ್ಟು ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದಾನ. ಈಗ ನಾನು ಲೈನಿಂಗ್ ಅಂಡ್ ಬಾಡಿ ಎರಡನ್ನೂ ಸೇರಿಸಿ ಫುಲ್ಲು ರೌಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಅಟ್ಯಾಚಿಂಗ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ನಮಗೆ ಲೈನಿಂಗ್ ಆಗ್ಬೋದು ಅಥವಾ ಬಾಡಿ ಆಗ್ಬೋದು ಲೂಸ್ ಇರಬಾರ್ದು, ಎರಡು ಫ್ಲಾಟ್ ಆಗಿರಬೇಕು. ಆ ರೀತಿ ನೋಡ್ಕೊಂಡು ಫುಲ್ಲು ರೌಂಡು ಸ್ಟಿಚ್ ಅನ್ನೋದು ಹಾಕ್ಕೊಬಿಡಿ. ಈಗ ಲೈನಿಂಗ್ ಬಂದು ನಮ್ಗೆ ರೆಡಿ ಇರ್ತದೆ, ಬಾಡಿ ಬಂದು ಎಕ್ಸ್ಟ್ರಾ ಇರ್ತದಲ್ವ, ಲೈನಿಂಗ್ ಲೆವೆಲ್ಗೆ ಬಾಡಿ ಅನ್ನೋದು ನೀಟಾಗಿ ರೌಂಡು ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಬಾಡಿ ಫುಲ್ಲು ಕಟ್ ಆದಮೇಲೆ ನಾನು ನೆಕ್ ಮೇಲೆ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಅಟ್ಯಾಚಿಂಗ್ ಅನ್ನೋದು ಫ್ರಂಟ್ ಬ್ಯಾಕು ಅಟ್ಯಾಚಿಂಗ್ ಮಾಡ್ಕೊಂಡಾದ್ಮೇಲೆ ಈ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಮಾಡ್ಕೋಬಹುದು. ನಾನು ಇಲ್ಲಿ ನಿಮ್ಗೆ ಒಂದು ಸ್ಯಾಂಪಲ್ಗೋಸ್ಕರ ನಾನು ಅಟ್ಯಾಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆದ್ಮೇಲೆ ಈ ಪೈಪಿಂಗ್ ಅನ್ನೋದು ಮಾಡ್ಕೊರಿ ಇದೇ ರೀತಿ ಸೇಮ್. ನಾನು ಇಲ್ಲಿ ಅಟ್ಯಾಚಿಂಗ್ ಮಾಡ್ಕೊಂಡು ಒಂದು ಡಮ್ಮಿ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಇದು ಎಮ್ಮಿಂಗ್ ಮಾಡಿಬಿಟ್ಟು ಮತ್ತೆ ಈ ಸ್ಟಿಚ್ ಅನ್ನೋದು ಬಿಚ್ಚಿಬಿಡ್ತೀನಿ. ಈಗ ನೆಕ್ಕಲ್ಲಿ ಪೈಪಿಂಗ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವ, ಬ್ಯಾಕ್ ಸೈಡ್ ಡಾಟ್ ಬಂದಿದೆ, ನಾನು ಕರೆಕ್ಟಾಗಿ ಮಿಡ್ಲಿಗೆ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು 1/2 ಇಂಚ್ ಬಿಡ್ತು 3 ಇಂಚ್ ಲೆಂತ್ ಇರೋ ಥರ ನೋಡಿಕೊಂಡು ಡಾಟ್ ಅನ್ನೋದು ಹಿಡಿತಾ ಇದ್ದೀನಿ. ಎರಡು ಕಡೆನೂ ಸೇಮ್ ಮೆಜರ್ಮೆಂಟ್ ಬರೋ ಥರ ನೋಡಿಕೊಂಡು ಡಾಟ್ ಅನ್ನೋದು ಹಿಡ್ಕೊಬೇಡಿ. ಫ್ರೆಂಡ್ಸ್ ನೋಡಿ, ಬೋಟ್ ನೆಕ್ ಬ್ಲೌಸ್ಗೆ ಬ್ಯಾಕ್ ಸೈಡು 4 ಓಪನ್ ಹೇಗೆ ಮಾಡೋದಂತ ನಿಮಗೆ ಕಟಿಂಗು ಹಾಗೆ ಸ್ಟಿಚಿಂಗು ಎರಡನ್ನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಕಟಿಂಗಲ್ಲಿ ಆಗ್ಬೋದು, ಈ ಸ್ಟಿಚಿಂಗಲ್ಲಿ ಆಗ್ಬೋದು, ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನೋದು ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ತಿಳಿಸ್ಕೊಡ್ತಾ ಇರಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಓಕೆ ಬಾಯ್.